ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಹೃದಯಾಘಾತ ಪ್ರಕರಣಗಳು ರಾಜ್ಯ ಸರ್ಕಾರಕ್ಕೆ ಅಂತಿಮ ವರದಿಯನ್ನ ಸಲ್ಲಿಸೋಕೆ ಸಲಹಾ ಸಮಿತಿ ಸದಸ್ಯರು ಈಗ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಹಾಸನ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ ಹೃದಯಾಘಾತ ಪ್ರಕರಣಗಳು. ಆರೋಗ್ಯ ಇಲಾಖೆಯಿಂದ ವರದಿಯನ್ನು ಸಿದ್ಧಪಡಿಸಲು ತಜ್ಞರ ತಂಡವನ್ನು ರಚನೆ ಮಾಡಲಾಗಿತ್ತು. ಈ ತಜ್ಞರ ತಂಡದಿಂದ ಈಗ ನೇರವಾಗಿ ವರದಿ ಕೂಡ ತಯಾರಾಗಿದೆ. ವರದಿ ಬರುವಂತ ಗುರುವಾರ ನೇರವಾಗಿ ರಾಜ್ಯ ಸರ್ಕಾರದ ಕೈಗೆ ಹೋಗುವಂತ ಸಾಧ್ಯತೆ ಇದೆ. ಹೃದಯಾಘಾತಕ್ಕೆ ಕಾರಣ ಏನೇನು? ಪ್ಯಾಸಿವ್ ಸ್ಮೋಕಿಂಗ್ ಹೃದಯಾಘಾತಕ್ಕೆ ಪ್ರಮುಖ ಕಾರಣ ಆಗಿದೆಯಾ? ಈ ರೀತಿಯಾದಂಥ ಒಂದಷ್ಟು ವಿಚಾರಗಳು, ಜನರ ಲೈಫ್ ಸ್ಟೈಲ್, ಆಹಾರ ಶೈಲಿಯೂ ಕೂಡ ಪ್ರತಿಕೂಲ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ಸಲಹಾ ಸಮಿತಿಯ ಸದಸ್ಯರು ತಮ್ಮ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡಿ, ಹಾಸನದಲ್ಲೇ ಕಳೆದ 44 ದಿನಗಳಲ್ಲಿ 32ಕ್ಕೂ ಹೆಚ್ಚು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಯುವತಿಯರು 18ರಿಂದ 40 ವರ್ಷ ವಯೋಮಾನದವರೇ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿದ್ದಾರೆ. ಹೃದಯ ಸ್ತಂಭನಕ್ಕೆ, ಹಾರ್ಟ್ ಅಟ್ಯಾಕ್ಗೆ ನೇರವಾಗಿ ತಮ್ಮ ಉಸಿರನ್ನ ಚೆಲ್ಲಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆ ತಂಡವೊಂದನ್ನು ರಚಿಸಿ ಇದರ ಬಗ್ಗೆ ಅಧ್ಯಯನ ಮಾಡಿ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಕೊಡಿ ಅಂತ ಹೇಳಿತ್ತು. ಈ ನಿಟ್ಟಿನಲ್ಲಿ ಸಲಹಾ ಸಮಿತಿಯ ಸದಸ್ಯರು ಈಗ ಇದರ ಬಗ್ಗೆ ಅಧ್ಯಯನವನ್ನು ನಡೆಸಿ ಒಂದಷ್ಟು ಸಮೀಕ್ಷೆಗಳನ್ನು ಮಾಡಿ ನೇರವಾಗಿ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಏನೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಅದನ್ನು ಈಗ ವರದಿ ರೂಪದಲ್ಲಿ ಬರುವಂಥ ಗುರುವಾರ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಪ್ರಮುಖವಾಗಿ ಜನರ ಲೈಫ್ ಸ್ಟೈಲ್, ಆಹಾರ ಶೈಲಿ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗ್ತಾ ಇರಬಹುದು. ಕೋವಿಡ್ ವೈರಸ್ ಎಫೆಕ್ಟ್ ಕೂಡ ಹೃದಯಾಘಾತ ಕಾರಣಕ್ಕೆ ಸಮಸ್ಯೆಗೆ ನೇರವಾಗಿ ಕೊಡೋ ಅಂಥ ಸಾಧ್ಯತೆ ಇದೆ. ಇನ್ನು ಇವತ್ತೇ ಸಲಹಾ ಸಮಿತಿಯ ಸದಸ್ಯರು ನೇರವಾಗಿ ತಮ್ಮ ವರದಿಯನ್ನು ಸರ್ಕಾರಕ್ಕೆ ಕೊಡೋಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಗತಿ, ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ತಜ್ಞರ ಸಮಿತಿಯನ್ನು ಮಾಡಿ ಅಧ್ಯಯನ ಮಾಡಿಸಿ ಸಮೀಕ್ಷೆಯನ್ನು ಮಾಡಿಸಿ ಈಗ ವರದಿಯನ್ನು ಸಿದ್ಧಪಡಿಸಿದೆ. ಆ ವರದಿ ಇವತ್ತು ರಾಜ್ಯ ಸರ್ಕಾರದ ಕೈ ಸೇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಪ್ರಗತಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇವತ್ತು ನೇರವಾಗಿ ಸಲಹಾ ಸಮಿತಿಯ ತಜ್ಞರಿಂದ ವರದಿ ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ. ಪ್ರಗತಿ, ಮಧುಸೂದನ್, ಕಳೆದ ಒಂದಷ್ಟು ದಿನಗಳ ಹಿಂದಷ್ಟೇ ಹಾಸನದಲ್ಲಿ ಹೃದಯಾಘಾತ ಪ್ರಕರಣ ಸಂಬಂಧಪಟ್ಟ ಹಾಗೆ ಏರಿಕೆ ಆಗ್ತಾ ಇತ್ತು. ಸೊ ಈ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆಯಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ರವೀಂದ್ರ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗುತ್ತೆ. ಅದರಲ್ಲಿ 9 ಜನ ತಜ್ಞರು ಇರ್ತಾರೆ. ಇವರೆಲ್ಲರಿಗೂ ಕೂಡ ಹೃದಯಾಘಾತಕ್ಕೆ ಕಾರಣ ಏನು, ಜನರಲ್ಲಿ ಒಂದು ಆತಂಕ ಇದೆ, ಲಸಿಕೆಯಿಂದ ಹೃದಯಾಘಾತ ಆಗ್ತಿದೆ ಅನ್ನುವಂತಹ ಒಂದು ಆತಂಕ ಇದೆ. ಇದೇ ನಿಜವಾಗ್ಲೂ ಕಾರಣನ ಅಥವಾ ಹೃದಯಾಘಾತಕ್ಕೆ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಿತಿಯನ್ನ ರಚನೆ ಮಾಡಿ ಅಧ್ಯಯನ ಮಾಡಿ ಸೂಕ್ತವಾದಂತಹ ಸಲಹೆಯನ್ನು ಕೊಡೋದಕ್ಕೆ ಆರೋಗ್ಯ ಇಲಾಖೆ ನಿರ್ದೇಶನವನ್ನ ಕೊಟ್ಟಿರುತ್ತೆ. ಸೊ ಆ ಒಂದು ಸಮಿತಿ ಏನಿದೆ, ಆ 10 ಜನರನ್ನೊಳಗೊಂಡಂತಹ ಆ ಸಮಿತಿ ಹೃದಯಾಘಾತಕ್ಕೆ ಆಗ್ತಾ ಇರುವಂತಹ ಕಾರಣ ಏನು ಅನ್ನುವಂತಹದ್ದನ್ನ ಈಗ ಪತ್ತೆ ಹಚ್ಚಿರುವಂತದ್ದು. ಜೊತೆಗೆ ಅದರ ಸಂಬಂಧಪಟ್ಟಂತಹ ಒಂದು ಸಮಿತಿಯ ವರದಿಯನ್ನ ಇವತ್ತು ಆರೋಗ್ಯ ಇಲಾಖೆಗೆ ನೇರವಾಗಿ ಕೊಡುವಂತಹದ್ದು ಕೆಲಸವನ್ನ ಕೂಡ ಇವತ್ತು ಮಧುಸೂದನ್ ಮಾಡುತ್ತೆ. ಆ ಸಮಿತಿ ಕೊಟ್ಟಿರುವಂತಹ ಒಂದಷ್ಟು ಶಿಫಾರಸುಗಳೇನಪ್ಪಾ ಅಂದ್ರೆ ಸಲಹೆಗಳೇನಪ್ಪಾ ಅಂತ ಕೇಳಿದ್ರೆ, ಈಗ ಹೆಚ್ಚುತ್ತಿರುವಂತಹ ಹೃದಯಾಘಾತಕ್ಕೆ ಪ್ರಮುಖವಾಗಿ ಈ ಪ್ಯಾಸಿವ್ ಸ್ಮೋಕಿಂಗ್ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಸ್ಮೋಕಿಂಗ್ ಮಾಡದೇ ಇದ್ರೂ ಕೂಡ ಪರೋಕ್ಷವಾಗಿ ಈ ಧೂಮಪಾನ ಮಾಡುವವರ ಅಕ್ಕಪಕ್ಕದಲ್ಲಿ ನಾವು ನಿಂತಹ ಸಂದರ್ಭದಲ್ಲಿ ಆ ಹೊಗೆ ನಮ್ಮ ದೇಹವನ್ನ ಸೇರಿದಾಗ ಅದು ಕೂಡ ನಮ್ಮ ದೇಹದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರ್ತಾ ಇದೆ. ಇದು ಕೂಡ ಹೃದಯಾಘಾತ ಆಗೋದಕ್ಕೆ ಪ್ರಮುಖ ಕಾರಣ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಸಾಕಷ್ಟು ಅಡಿಕ್ಷನ್ಗಳು, ಈ ಮೊಬೈಲ್ ಅಡಿಕ್ಷನ್ಗಳೆಲ್ಲವೂ ಕೂಡ ಹೌದು. ಹಾಗೆ ಏನು ಈ ಉಪ್ಪು ಆಹಾರ ಸೇವನೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಬೇಕು ಅನ್ನುವಂತಹ ವಿಚಾರವನ್ನ ಏನು ಅದರಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಜೊತೆಗೆ ಜನರ ಲೈಫ್ ಸ್ಟೈಲ್ ಕೂಡ ಬದಲಾಗಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿ ಈ ಸಾರ್ವಜನಿಕವಾಗಿ ಧೂಮಪಾನವನ್ನ ಮಾಡೋದನ್ನು ಕೂಡ ಬ್ರೇಕ್ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಿ ಸಮಿತಿ ಇವತ್ತು ಆ ಒಂದು ವರದಿಯನ್ನ ಆರೋಗ್ಯ ಇಲಾಖೆಗೆ ಕೊಡುತ್ತೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.